ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ನುಡಿಯಲು ಕೋರ್ಟ್ ಒಪ್ಪಿಗೆ ನೀಡಿದೆ. ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ ಅಪ್ರೂವರ್ ಆಗಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಾಕ್ಷಿ ನುಡಿಯಲಿದ್ದು, ನಟ ದರ್ಶನ್, ಪವಿತ್ರಾಗೌಡ ಸೇರಿದಂತೆ ಪ್ರಕರಣದ ಇತರೆ ಆರೋಪಿಗಳಿಗೂ ನಡುಕ ಶುರುವಾಗಿದೆ. ಪ್ರಕರಣ ವಿಚಾರಣೆ ನಡೆಸಿದ 59ನೇ ಸೆಷನ್ಸ್ ಕೋರ್ಟ್ ನ್ಯಾಸ್ ಸುಜಾತಾ ಎಂ ಸಂಬ್ರಾಣಿ ಅವರು ಆರೋಪಿ ಪ್ರಕರಣಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ನೀಡಬೇಕು. ಟ್ರಯಲ್ ಮುಗಿಯುವವರೆಗೂ ಜೇಸಿಯಲ್ಲೇ ಇರಬೇಕು. ಸರಿಯಾದ ಮಾಹಿತಿ ನೀಡದಿದ್ದಲ್ಲಿ ಆರೋಪಿಯಂತ ಮತ್ತೆ ಪರಿಗಣನೆ ಮಾಡಲಾಗುವುದು. ಸಂಪೂರ್ಣ ಮಾಹಿತಿ ಹೇಳದಿದ್ದಲ್ಲಿ ಆರೋಪಿಯಾಗಿ ಮುಂದುವರಿಯಬೇಕು. ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಎಂದು ಆದೇಶಿಸಿದ್ದಾರೆ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ರಂದು ತೆರೆಗೆ ಬರಲಿದೆ. ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಯಶ್ ಇಂದು ಮಂಗಳೂರಿಗೆ ಆಗಮಿಸಿದರು. ಚೆನ್ನೈನಿಂದ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಯಶ್ ಅವರನ್ನು ಅಭಿಮಾನಿಗಳು ಹಾಗೂ ಆಪ್ತರು ಅದ್ದೂರಿಯಾಗಿ ಸ್ವಾಗತಿಸಿದರು. ಪ್ರತಿ ಬಾರಿ ತಮ್ಮ ಸಿನಿಮಾಗಳು ಬಿಡುಗಡೆಯಾಗುವ ಮುನ್ನ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಪದ್ಧತಿಯನ್ನು ಯಶ್ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರಂತೆ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುನ್ನವೂ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಸಿನಿಮಾ ಯಶಸ್ಸು ಕಾಣಲಿ ಎಂಬ ಆಶಯದೊಂದಿಗೆ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿರುವ ಯಶ್ ಧರ್ಮಸ್ಥಳ ಭೇಟಿ ಅಭಿಮಾನಿಗಳಲ್ಲೂ ಗಮನ ಸೆಳೆದಿದೆ. ತಮಿಳುನಾಡು ಸಿಎಂ ಇಳೆಯ ದಳಪತಿ ವಿಜಯ್ ಒಂದು ಸಿಗ್ನೇಚರ್ ಮಾತಿದೆ. ಅದನ್ನ ಎಲ್ಲೇ ಹೋದ್ರೂ ಹೇಳ್ತಾರೆ. ಎನ್ ನೆಂಜಿಲ್ ಕುಡಿಯಿರುಕುಂ ಅನ್ನೂ ಈ ಮಾತು ಹೇಳಿಯೇ ವಿಜಯ್ ಮಾತು ಆರಂಭಿಸ್ತಾರೆ. ಈ ಒಂದು ಮಾತನ್ನ ರಾಕಿಂಗ್ ಸ್ಟಾರ್ ಯಶ್ ಕೂಡ ಬಳಕೆ ಮಾಡಿದ್ದಾರೆ. ಚೆನ್ನೈಯಲ್ಲಿ ನಡೆದ ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟಲ್ಲಿ ಇದನ್ನ ಹೇಳಿದ್ದಾರೆ. ಎನ್ ನೆಂಜಿಲ್ ಕುಡಿಯಿರುಕುಂ ಅಂತಲೇ ಹೇಳಿದ್ದಾರೆ. ಈ ರೀತಿ ಸಿಎಂ ವಿಜಯ್ ಹೇಳ್ತಾರೆ ಅಂತಲೂ ಒತ್ತಿ ಹೇಳಿದ್ದಾರೆ. ಈ ಮಾತು ಹೇಳಿದಾಗ ತಮಿಳ್ ಪ್ರೇಕ್ಷಕರ ರಿಯಾಕ್ಷನ್ ಅದ್ಭುತವಾಗಿಯೇ ಇತ್ತು. ರಾಕಿಂಗ್ ಸ್ಟಾರ್ ಯಶ್ ಈ ಲೈನ್ ಹೇಳಿದಾಗ ಪ್ರೇಕ್ಷಕರ ಹರ್ಷೋದ್ಗಾರ ಮುಗಿಲ್ಮುಟ್ಟಿತ್ತು. ಈ ಮಾತನ್ನ ಹೇಳುವ ಮೊದಲು ತಮಿಳುನಾಡಿನ ಮಹಾನ್ ನಟ ಎಂಜಿಆರ್ ಹೇಳಿದ ಮಾತನ್ನು ಯಶ್ ಇಲ್ಲಿ ಹೇಳಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಹೇಳಿರೋದನ್ನು ಇಲ್ಲಿ ಹೇಳಿದ್ದಾರೆ. ಆದ್ರೆ ಸಿಎಂ ಇಳೆಯ ದಳಪತಿ ಹೇಳಿರೋ ಎನ್ ನೆಂಜಿಲ್ ಕುಡಿಯಿರುಕುಂ ಅನ್ನುವ ಸಾಲು ಕೇಳಿದ್ದೇ ತಡ ಪ್ರೇಕ್ಷಕರು ಹರ್ಷೋದ್ಗಾರ ಅತಿ ಹೆಚ್ಚು ಕೇಳಿತು ನೋಡಿ. ಚಿಕ್ಕಣ್ಣ ತಮ್ಮ ಮದುವೆಗೆ ದರ್ಶನ್ ಅವರನ್ನ ಏಕೆ ಆಹ್ವಾನಿಸಿಲ್ಲ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ. ಇದೀಗ ಈ ಕುರಿತು ನಟ ಚಿಕ್ಕಣ್ಣ ಸ್ವತಃ ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮಗಳಿಗೆ ನಟ ದರ್ಶನ್ ಅವರ ಪ್ರಕರಣದ ಬಗ್ಗೆ ಚಿಕ್ಕಣ್ಣ ಪ್ರತಿಕ್ರಿಯಿಸುತ್ತಾ, ತಾವು ಆ ಪ್ರಕರಣದಲ್ಲಿ ಒಬ್ಬ ಸಾಕ್ಷಿಯಾಗಿರೋದ್ರಿಂದ ಈ ಸಮಯದಲ್ಲಿ ಹೆಚ್ಚಿನದನ್ನ ಮಾತನಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಿರುವುದರಿಂದ ಮತ್ತು ತಾವು ಸಾಕ್ಷಿಯಾಗಿರುವುದರಿಂದ ದರ್ಶನ್ ಅವರನ್ನ ಮದುವೆಗೆ ಆಹ್ವಾನಿಸಲು ಸಾಧ್ಯವಾಗಲಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಚಿಕ್ಕಣ್ಣ. ಎಲ್ಲವೂ ಮುಗಿದ ನಂತರ ಅದರ ಬಗ್ಗೆ ಮಾತನಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಮದುವೆಯ ನಂತರ ಸಿನಿಮಾಗಳಲ್ಲಿ ರೊಮ್ಯಾಂಟಿಕ್ ದೃಶ್ಯಗಳಲ್ಲಿ ನಟಿಸುವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಚಿಕ್ಕಣ್ಣ, ತಮ್ಮ ಭಾವಿ ಪತ್ನಿ ಪಾವನಾ ಅವರಿಗೆ ನಟನಾ ವೃತ್ತಿಯ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇದೆ ಎಂದಿದ್ದಾರೆ. ವೃತ್ತಿಜೀವನ ಮತ್ತು ವೈಯಕ್ತಿಕ ಜೀವನ ಎರಡೂ ಬೇರೆ ಬೇರೆ ಎಂಬುದನ್ನ ಪಾವನಾ ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಟನೆಯ ಬಗ್ಗೆ ಯಾವುದೇ ಅಭ್ಯಂತರವಿಲ್ಲ ಎಂದು ಹೇಳಿದರು. ಮಲಯಾಳಂ ಚಿತ್ರರಂಗದ ಯಶಸ್ವಿ ಸರಣಿ ದೃಶ್ಯಂ ಸಿನಿಮಾ ಪ್ರೇಕ್ಷಕರನ್ನು ಅಪಾರವಾಗಿ ರಂಜಿಸಿತ್ತು. ಆದರೆ ಈಗ 4ನೇ ಭಾಗದ ಘೋಷಣೆ ಆಗುತ್ತಿದ್ದಂತೆ ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿಟ್ ಫ್ರಾಂಚೈಸಿಯನ್ನು ಅನಗತ್ಯವಾಗಿ ಮುಂದುವರಿಸಲಾಗುತ್ತಿದೆ ಎಂದು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅಭಿಮಾನಿಗಳು ಈಗಾಗಲೇ ದೃಶ್ಯಂ 3 ಬಗ್ಗೆ ತೀವ್ರ ಅಸಮಾಧಾನ ಹೊಂದಿದ್ದರು. ಆ ಸಿನಿಮಾ ಕೂಡ ನಿರೀಕ್ಷಿತ ಮಟ್ಟ ತಲುಪಲು ವಿಫಲವಾಗಿತ್ತು. 3ನೇ ಭಾಗವು ವಿಮರ್ಶಕರು ಹಾಗೂ ಪ್ರೇಕ್ಷಕರಿಂದ ಋಣಾತ್ಮಕ ಪ್ರತಿಕ್ರಿಯೆ ಪಡೆಯಿತು. ಸರಣಿಯಲ್ಲೇ ಇದು ಅತ್ಯಂತ ವೀಕ್ ಸಿನಿಮಾ ಎಂದು ಪ್ರೇಕ್ಷಕರು ಕರೆದಿದ್ದಾರೆ. ಮೋಹನ್ ಲಾಲ್ ಅವರ ನಟನೆ ಮತ್ತು ಭಾವನಾತ್ಮಕ ಸನ್ನಿವೇಶಗಳು ಗಮನ ಸೆಳೆದಿದ್ದವು. ಆದರೆ ಕಥೆಯನ್ನು ಅನಗತ್ಯವಾಗಿ ಎಳೆಯಲಾಗಿದೆ ಎಂಬ ಟೀಕೆ ವ್ಯಕ್ತವಾಗಿತ್ತು. ಕ್ಲಿಷ್ಟಕರ ನಿರೂಪಣೆ ಪ್ರೇಕ್ಷಕರಿಗೆ ಬೇಸರ ತರಿಸಿತ್ತು. ಕಥೆಯಲ್ಲಿ ಯಾವುದೇ ಹೊಸತನ ಇಲ್ಲದಿರುವುದು ಪ್ರೇಕ್ಷಕರ ನಿರಾಸೆಗೆ ಪ್ರಮುಖ ಕಾರಣವಾಗಿತ್ತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.